ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚುಕ್ಕಿ ಚಟ್ವು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ಹಿಂದೆ ನಾನು ಕಲಿಸಿದ ರಂಗೋಲಿ ಅಥವಾ ಶುದ್ಧ ರಂಗೋಲಿನಲ್ಲಿ ರಂಗೋಲಿ ಹಾಕೋದು ಹೇಗೆ ಅಂತೆಲ್ಲ ತಿಳಿಸಿದ್ದೆ. ಹಾಗೆ ಒಂದು ರಂಗೋಲಿನೂ ತಮಗೆ ಡೆಮೋ ಮಾಡಿ ತೋರಿಸಿದ್ದೆ. ಇವತ್ತು ಸಹ ನಾನು ಆ ಶುದ್ಧೆ ಉಪಯೋಗಿಸಿ ರಂಗೋಲಿ ಹಾಕಿ ಅದಕ್ಕೆ ಕಲರ್ಸನ್ನು ಹಾಕೋದು ಹೇಗೆ ಅನ್ನೋದನ್ನು ನಾನು ಈ ರಂಗೋಲಿನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ರಂಗೋಲಿ ಪುಡಿಯಲ್ಲಿ ನಾವು ರಂಗೋಲಿ ಹಾಕಿ ಕಲರ್ಸ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೋ, ಅದೇ ರೀತಿ ನಾವು ಶುದ್ಧ ರಂಗೋಲಿನಲ್ಲೂ ರಂಗೋಲಿ ಹಾಕಿ ಅದನ್ನು ಕಲರ್ಸಿಂದ ಫಿಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದೊಂದು ಡೆಮೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ರೀತಿ ರಂಗೋಲಿಗಳಿಗೆ ಇದು ಗಂಟಿನ ರಂಗೋಲಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಹಾಗೆ ಮೇಲಿಕಲ ಮುಗ್ಗುಲು ಅಂತಾರೆ, ಸಿಕ್ಕು ಕೋಲಮ್ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸೊ ಅದು ನೋಡೋದಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ನತ್ತೆ. ಆದರೆ ನಾವು ಅದನ್ನು ಒಂದು ಮೆಥಡ್ ತಿಳ್ಕೊಂಡ್ರೆ ಈಸಿಯಾಗಿ ಎಂತಹ ದೊಡ್ಡದಾದ ಈ ಗಂಟಿನ ರಂಗೋಲಿಗಳನ್ನು ಸಹ ನಾವು ಹಾಕ್ತಾ ಹೋಗ್ಬೋದು. ಇಲ್ಲಿ ನಾನು ರೆಫರೆನ್ಸಿಗೆ ಒಂದು ಸರ್ಕಲ್ ಹಾಕ್ಕೊಂಡು ಒಳಗಡೆ ರಂಗೋಲಿ ಹಾಕಿದ್ದೀನಿ. ಆಮೇಲೆ ಆ ಸರ್ಕಲ್ ಸುತ್ತ ನಾನು ಅಡಿಷನಲ್ ಆಗಿ ಒಂದು ಡಿಸೈನ್ ಮಾಡ್ತಿದ್ದೀನಿ. ಅದರಿಂದ ರಂಗೋಲಿ ಮತ್ತಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂಥೇಳಿ. ಈ ಹಿಂದೆ ನಾನೇನು ಶುದ್ಧನಲ್ಲಿ ರಂಗೋಲಿ ಹಾಕಿದ್ದೆ ಅದನ್ನು ಮತ್ತೆ ನೀವೇನಾದರೂ ಹೇಗೆ ಹಾಕೋದು ಅಂತ ತಿಳ್ಕೊಬೇಕಂದ್ರೆ, ಅಂದರೆ ಶುದ್ಧ ಬಗ್ಗೆ, ಅದು ಉಪಯೋಗಿಸೋದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ನಾನು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಅಲ್ಲಿ ನೀವು ಮತ್ತೆ ಅದನ್ನು ವಾಚ್ ಮಾಡ್ಬೋದು. ನಾನು ಮೊದಲೇ ಹೇಳಿದಾಗೆ ಹಾಕುವಾಗ ಸ್ವಲ್ಪ ಡಲ್ಲಾಗಿ ಅನಿಸಿದ್ರು, ಒಣಗಿದ ಮೇಲೆ ತುಂಬ ಬ್ರೈಟಾಗಿ ಕಾಣುತ್ತೆ ಇದು. ಮತ್ತು ನಮ್ಮ ಸಾಂಪ್ರದಾಯಿಕ ಶೈಲಿನೂ ಹೌದು. ನೋಡಿ, ಈಗ ರಂಗೋಲಿ ಕಂಪ್ಲೀಟ್ ಆಗಿದೆ. ಔಟ್ಸೈಡ್ ಸರ್ಕಲ್ ಏನು ನೀವು ನಿಮಗಿಷ್ಟ ಬಂದಂತಹ ಯಾವುದಾದ್ರೂ ಒಂದು ಡಿಸೈನನ್ನು ನೀವು ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಇಲ್ಲಿ ಈ ಥರ ಫ್ಲವರ್ ಡಿಸೈನ್ ಮಾಡ್ತಿದ್ದೀನಿ. ಅದ್ರ ಸುತ್ತಲೂ ನೀವು ಬೇಕಾದರೆ ಮತ್ತೆ ಒಂದು ಈ ಗಂಟಿನ ರಂಗೋಲಿ ಇದೆ, ಬಾರ್ಡ್ರ್ಗಳು ಬರುತ್ತೆ, ಅದನ್ನು ಸಹ ಹಾಕ್ಕೊಂಡ್ರು ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಅಥವಾ ಸುತ್ತಲೂ ಒಂದು ಲೈನ್ ಡಾಟ್ಸ್ ಇಟ್ಟರೂ ತುಂಬ ಚೆನ್ನಾಗೇ ಕಾಣುತ್ತೆ. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಔಟರ್ ಡಿಸೈನನ್ನು ಮಾಡ್ಕೋಬೋದು. ಒಳಗಡೆ ಬೇಸಿಕ್ ರಂಗೋಲಿ ಮಾತ್ರ ಸೇಮ್ ಇರುತ್ತೆ. ನೋಡಿ, ಈಗ ಇನ್ನರ್ ಡಿಸೈನ್ಗೆ ರಂಗೋಲಿ ಪುಡಿನಲ್ಲಿ ಹೇಗೆ ಫಿಲ್ ಮಾಡ್ತೀವಲ್ಲ ಅದೇ ಥರ ನಾನು ಶುದ್ಧನಲ್ಲೇ ಫಿಲ್ ಮಾಡಿದ್ದೀನಿ. ಸೊ ಅದು ನಮಗೆ ಒಂದು ಅಲ್ಪನಾ ಡಿಸೈನ್ ಲುಕ್ಕನ್ನು ಕೊಡುತ್ತೆ. ಇನ್ನು ಮತ್ತಷ್ಟು ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಪುಟ್ಟ ಪುಟ್ಟ ಡಾಟ್ಸ್ ಸಹ ನಾನು ಇಡ್ತಾ ಇದ್ದೀನಿ. ನೋಡಿ, ಈಗ ನಾನು ಇದಕ್ಕೆ ಇಲ್ಲಿ ಮಧ್ಯದಲ್ಲಿ ಮತ್ತು ಸುತ್ತಲೂ ಕೆಲವು ಕಡೆ, ಏಕೆಂದರೆ ನೀವು ಚುಕ್ಕಿ ರಂಗೋಲಿ, ನಾರ್ಮಲ್ ರಂಗೋಲಿಗೆ ಕಲರ್ ಹಾಕಿದಷ್ಟು ಈಸಿಯಾಗಿ ಗಂಟಿನ ರಂಗೋಲಿಗಳಿಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಎಲ್ಲೆಲ್ಲಿ ನಮಗೆ ಸಾಧ್ಯ ಆಗುತ್ತೋ ಅಲ್ಲಿ ನಾವು ನೋಡಿಕೊಂಡು ಕಲರ್ಸ್ನ ಫಿಲ್ ಮಾಡ್ಬೋದು. ಈಗ ಮಿನಿಮಮ್ ಕಲರ್ಸನ್ನು ನಾನು ಫಿಲ್ ಮಾಡ್ತಿದ್ದೀನಿ. ಒಂದು ಪಿಂಕ್ ಮತ್ತು ಗ್ರೀನ್ ಉಪಯೋಗಿಸಿ ಎರಡೇ ಕಲರಲ್ಲಿ ನಾನು ಕಲರ್ಸ್ನ ಫಿಲ್ ಮಾಡ್ತಾಯಿದ್ದೀನಿ.
ನೋಡಿ ಫ್ರೆಂಡ್ಸ್, ಈಗ ಕಲರ್ಸ್ ಎಲ್ಲ ಹಾಕಿ ಕಂಪ್ಲೀಟ್ ಆಗಿದೆ. ನೋಡಿ ರಂಗೋಲಿ ಈಗ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತ. ಹಾಗೆ ನಿಮಗೆ ಇಷ್ಟವಾದ ಬಣ್ಣಗಳನ್ನು ಸಹ ನೀವು ಇಲ್ಲಿ ಫಿಲ್ ಮಾಡ್ಕೋಬೋದು. ಈ ಒಂದು ವಿಡಿಯೋನ ತಾವು ಇದುವರೆಗೂ ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ತುಂಬ ಧನ್ಯವಾದಗಳು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.